MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವಿಕ್ಟೋರಿಯಾ ವೈದ್ಯ ಕೃತಿಕಾ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಹೇಂದ್ರ ಅನಸ್ತೇಶಿಯಾ ಖರೀದಿಸಿದ್ದಕ್ಕೆ ಇದೀಗ ಸಾಕ್ಷಿ ಲಭ್ಯವಾಗಿದೆ. ತಾನೇ ಖುದ್ದು ಹೋಗಿ ಅನಸ್ತೇಶಿಯಾವನ್ನ ಖರೀದಿ ಮಾಡಿದ್ದ ಮಹೇಂದ್ರ ರೆಡ್ಡಿ. TV9ನಲ್ಲಿ ಡಾಕ್ಟರ್ ಕೃತಿಕಾ ಹತ್ಯೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಸ್ವತಃ ತಾನೇ ಅನಸ್ತೇಶಿಯಾವನ್ನ ಮಹೇಂದ್ರ ಖರೀದಿ ಮಾಡಿದ್ದ. ಅದೇ ಅನಸ್ತೇಶಿಯಾವನ್ನ ಕೊಟ್ಟು ತನ್ನ ಪತ್ನಿಯನ್ನ ಹತ್ಯೆಗೈದಿದ್ದ ಮಹೇಂದ್ರ ರೆಡ್ಡಿ. ಅನಸ್ತೇಶಿಯಾವನ್ನ ಆಕೆಗೆ ಕೊಟ್ಟು ಆಕೆಯನ್ನ ಕೊಲೆ ಮಾಡೋದಕ್ಕೆ ಈತ ಯಾವ ರೀತಿಯಾಗಿ ಪ್ರೀಪ್ಲಾನ್ ಅನ್ನ ಮಾಡಿದ್ದ ಅನ್ನೋದು ಇದೀಗ ಬಟಾಬಯಲಾಗಿದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ಸತ್ಯಗಳು ಕೂಡ ಇದೀಗ ಹೊರಬರ್ತಾ ಇದೆ. ಈತನ ಕರಾಳ ಮುಖ ಹೇಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮೆಡಿಕಲ್ ಶಾಪ್ ಒಂದಕ್ಕೆ ಮಹೇಂದ್ರ ರೆಡ್ಡಿ ಹೋಗಿದ್ದ. ಅನಸ್ತೇಶಿಯಾ ಕೊಡಲು ಸಾಧ್ಯವಿಲ್ಲ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಈತ ಕೇಳಿದಂತಹ ಸಂದರ್ಭದಲ್ಲಿ ನಾನು ಸರ್ಜನ್ ಅಂತ ಪ್ರಿಸ್ಕ್ರಿಪ್ಷನ್ ನೀಡಿದ್ದ ಮಹೇಂದ್ರ ರೆಡ್ಡಿ. ಟ್ರೀಟ್ಮೆಂಟ್ಗಾಗಿ ನನಗೆ ಅನಸ್ತೇಶಿಯಾ ಬೇಕು ಅಂತ ಹೇಳಿ ಈತ ಖರೀದಿ ಮಾಡಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕ್ಷ್ಯಗಳು ಪತ್ತೆಯಾಗಿದೆ. ಅನಸ್ತೇಶಿಯಾವನ್ನ ಖರೀದಿ ಮಾಡೋದಕ್ಕೆ ಮೆಡಿಕಲ್ ಶಾಪ್ಗೆ ಹೋದಾಗ ಅಲ್ಲಿದ್ದಂತಹ ಸಿಬ್ಬಂದಿ ಇಲ್ಲ, ಅದನ್ನ ಕೊಡೋದಕ್ಕಾಗೋದಿಲ್ಲ ಅಂತ ನಿರಾಕರಿಸಿದ್ದಾರೆ. ಆಗ ಈತ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ನಾನೊಬ್ಬ ಸರ್ಜನ್ ಇದ್ದೀನಿ, ಟ್ರೀಟ್ಮೆಂಟ್ ಕೊಡೋದಕ್ಕೆ ಅನಸ್ತೇಶಿಯಾ ಅವಶ್ಯಕತೆ ನನಗೆ ಇದೆ, ಹಾಗಾಗಿ ನನಗೆ ಅದನ್ನು ನೀವು ಕೊಡಲೇಬೇಕು ಅಂತ ಹೇಳಿ ಅಲ್ಲಿಂದ ಖರೀದಿ ಮಾಡಿ ಬಂದು ಕೃತಿಕಾ ರೆಡ್ಡಿಯವರಿಗೆ ಅದನ್ನು ಇಂಜೆಕ್ಟ್ ಮಾಡಿ ಅವರನ್ನ ಹತ್ಯೆ ಮಾಡಿದ್ದಾನೆ. ಅನಾರೋಗ್ಯದಿಂದ ಬಳಲಿ ಮನೆಯಲ್ಲೇ ಮಲಗಿದ್ದ ಕೃತಿಕಾ ರಾತ್ರಿ ತೆರಳಿ IV ಮೂಲಕ ಅನಸ್ತೇಶಿಯಾವನ್ನ ಇಂಜೆಕ್ಟ್ ಮಾಡ್ತಾನೆ. ಕೃತಿಕಾಗೆ ಅನಸ್ತೇಶಿಯಾ ನೀಡಿದ್ದ ಡಾಕ್ಟರ್ ಮಹೇಂದ್ರ ನಿದ್ರೆಗೆ ಜಾರಿ ನಂತರ ಕೋಮಾ ಸ್ಥಿತಿಗೆ ಪತ್ನಿ ಕೃತಿಕಾ ಅವರು ತಲುಪ್ತಾರೆ. ಕೃತಿಕಾ ಕೋಮಾದಲ್ಲಿದ್ರೆ ಪಕ್ಕದಲ್ಲೇ ಈ ಮಹೇಂದ್ರ ಮಲ್ಕೊಂಡಿದ್ದ. ಅದೇ ರೂಮ್ನಲ್ಲಿಯೇ ಮಲಗಿಕೊಂಡಿದ್ದ ಮಹೇಂದ್ರ ಬೆಳಿಗ್ಗೆ ಏಳುವ ವೇಳೆಗೆ ಡಾಕ್ಟರ್ ಕೃತಿಕಾ ಅವರು ಮೃತಪಟ್ಟಿದ್ರು. ಎಂತಹ ಕ್ರೂರಿ ಅನ್ನೋದು ಇದೀಗ ಬೆಳಕಿಗೆ ಬರ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ಮಹೇಂದ್ರ ರೆಡ್ಡಿಯ ಕರಾಳ ಮುಖ ಒಂದೊಂದಾಗೆ ಬಯಲಾಗ್ತಾ ಇದೆ. ಅನಸ್ತೇಶಿಯಾವನ್ನ ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಅಲ್ಲಿಂದ ತಂದಿರಬಹುದು, ಇಲ್ಲಿಂದ ತಂದಿರಬಹುದು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಆತ ಅದನ್ನ ಎಲ್ಲಿ ಖರೀದಿ ಮಾಡಿದ್ದ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಮಧುಶ್ರೀ, ಇಡೀ ಕೇಸಿಗೆ ಬೇಕಾಗಿದ್ದಂಥ ಏಕಮಾತ್ರ ಬ್ರೇಕ್ ಥ್ರೂ ಅಂತ ಹೇಳ್ಬೋದು. ಯಾಕಂತಂದರೆ ಇವ್ರಿಗೆಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಈಗಾಗಲೇ FSLನ ರಿಪೋರ್ಟ್ ಬಂದಿತ್ತು. FSL ರಿಪೋರ್ಟ್ನಲ್ಲಿ ಆ ಕ್ಯಾನ್ ಮತ್ತು ಆಕೆಯ ದೇಹ ಎರಡರಲ್ಲೂ ಸಹಿತ ಅನಸ್ತೇಶಿಯಾ, ಅದರಲ್ಲೂ ಪ್ರೋಫಾಫಾಲ್ ಎಂಬ ಒಂದು ಔಷಧದ ಗುಣ ಇದೆ. ಇದೇ ಕಾರಣದಿಂದಲೇ ಆಕೆ ಮೃತಪಟ್ಟಿದ್ದಾಳೆ ಅನ್ನೋದು FSL ರಿಪೋರ್ಟ್ನಿಂದ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಿಂದ ಎಲ್ಲದರಿಂದಲೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿತ್ತು. ಆದರೆ ಇದನ್ನು ಎಲ್ಲಿಂದ ತಂದು ಕೊಟ್ಟ ಅನ್ನೋದು ಪ್ರಮುಖವಾಗಿ ಬೇಕಾಗಿತ್ತು. ಇಲ್ಲಾಂದರೆ ಕೇಸಲ್ಲಿ ಇದನ್ನು ಯಾರು ತಂದಿದ್ರು, ಮಹೇಂದ್ರನ್ ತಂದಿದ್ನ ಅನ್ನೋದನ್ನು ಪ್ರೂವ್ ಮಾಡೋದು ಸಹಿತ ಇನ್ವೆಸ್ಟಿಗೇಷನ್ ಕಷ್ಟ ಆಗ್ತಿತ್ತು. ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಮಾರತಳ್ಳಿಯ ಇನ್ಸ್ಪೆಕ್ಟರ್ ಆಗಿರುವಂಥ ಅನಿಲ್ ಕುಮಾರ್ ಆಗಿರ್ಬೋದು ಮತ್ತು ಅವರ ಟೀಮ್ ಆಗಿರ್ಬೋದು ಕಳೆದ 3-4 ದಿನಗಳಿಂದ ಈ ಆರೋಪಿಯನ್ನು ಹಿಡ್ಕೊಂಡು ತಮ್ಮ ವಶದಲ್ಲಿ ಹಿಡ್ಕೊಂಡು ವಿಚಾರಣೆಯನ್ನು ಮಾಡ್ತಿದ್ರು. ವಿಚಾರಣೆ ವೇಳೆ ಸಿಕ್ಕಿದಂಥ ಮೇಜರ್ ಬ್ರೇಕ್ ಥ್ರೂ ಅಂದರೆ ಇದನ್ನ ಎಲ್ಲಿ ಖರೀದಿ ಮಾಡ್ಕೊಂಡು ಬಂದ ಅನ್ನೋದು ಗೊತ್ತಾಗಿದೆ. ಈಗ ವರ್ತೂರು ಮತ್ತು ಗುಂಜೂರು ಭಾಗದಿಂದ ಈತ ಬರ್ತಾನೆ. ಅಂದರೆ ಗುಂಜೂರಿನಲ್ಲಿ ಈತನ ಮನೆ ಇದೆ. ಅಲ್ಲಿಂದ ಮುನ್ನೆಕೊಳದಲ್ಲಿರುವಂಥ ಆಕೆ ಮನೆಗೆ, ಅಂದರೆ ಕೃತಿಕಾ ರೆಡ್ಡಿ ಸಾವನ್ನಪ್ಪಿದ ಮನೆ, ಈಗ ಪ್ರಸ್ತುತ ಇಸ್ಕಾನ್ ಟೆಂಪಲ್ ಆಗಿರುವಂಥ ಮನೆಗೆ ಈತ ಬರ್ತಾನೆ. ಆನ್ ದ ವೇಲ್ನಲ್ಲಿ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಫಾರ್ಮಸಿಗೆ ತೆರಳ್ತಾನೆ, ಮೆಡಿಕಲ್ ಶಾಪ್ಗೆ ತೆರಳ್ತಾನೆ. ಅಲ್ಲಿ ಹೋಗಿ ಈತ ಈ ಪ್ರೋಫಾಫಾಲ್ ಅನ್ನೋ ಮೆಡಿಸನ್ ಬೇಕು ಅಂತೇಳಿ ಮೆಡಿಕಲ್ ಶಾಪ್ ಅವ್ರನ್ನ ಕೇಳಿದ್ದಾನೆ. ಮೆಡಿಕಲ್ ಶಾಪ್ ಅವರು ನೇರವಾಗಿ ನಾವು ಈಗ ಬೈ ಹ್ಯಾಂಡ್ ಕೊಡ್ಲಿಕ್ಕೆ ಬರಲ್ಲ, ಇದು ಡಾಕ್ಟರ್ಸ್ಗಳಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇರೋದು, ಏನಕ್ಕೋಸ್ಕರ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಈತ ತಾನೊಬ್ಬ ಸರ್ಜನ್ ಇದ್ದೀನಿ ಅಂತೇಳಿ ಮಾಹಿತಿನ ಕೊಟ್ಟು ತನಗೆ ಒಂದು ಟ್ರೀಟ್ಮೆಂಟ್ ತಾನು ಒಂದು ಟ್ರೀಟ್ಮೆಂಟನ್ನು ಮಾಡ್ತಿದ್ದು, ಅದಕ್ಕೆ ತುರ್ತಾಗಿ ಬೇಕಾಗಿದೆ, ಹೀಗಾಗಿ ನಾನು ಪೇಷಂಟ್ನ ಮನೆಗೆ ಹೋಗ್ತಿದ್ದೀನಿ, ಹೀಗಾಗಿ ನನಗೆ ಔಷಧ ಬೇಕು ಅಂತೇಳಿ ಒಂದು ಪ್ರಿಸ್ಕ್ರಿಪ್ಷನನ್ನು ಕೊಡ್ತಾನೆ. ಆ ಪ್ರಿಸ್ಕ್ರಿಪ್ಷನನ್ನು ನೋಡಿದ ಮೇಲೆ ವೈದ್ಯರಿಗೆ ಕೊಡೋಕ್ಕೆ ಅವಕಾಶ ಇರೋದ್ರಿಂದ ಒಬ್ಬ ಮೆಡಿಕಲ್ ಶಾಪಿನ ವ್ಯಕ್ತಿ ಏನಿದ್ದಾನೆ, ಅಂದರೆ ಮಾಲೀಕ ಏನಿದ್ದಾನೆ, ಆತ ಈತನಿಗೆ ಪ್ರೋಫಾಫಾಲನ್ನು ಕೊಡ್ತಾನೆ. ಒಂದು 10 ml ಇರ್ಬೋದು, ಆ ಒಂದು ವಯಲನ್ನು ಕೊಡ್ತಾನೆ. ಆ ಒಂದು ಮೆಡಿಸಿನ್ನ ತೆಗೆದುಕೊಂಡು ಸುಮಾರು ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ಮುನ್ನೆಕೊಳದ ನಿವಾಸಕ್ಕೆ ಬರ್ತಾನೆ. ನಿವಾಸಕ್ಕೆ ಬಂದ ನಂತರವಾಗಿ ಆಕೆ ಊಟ ಮಾಡಿ ಎಲ್ಲ ಆದಮೇಲೆ ಕೃತಿಕಾ ರೆಡ್ಡಿಗೆ ಏನು ಮೆಡಿಸಿನನ್ನು ಕೊಟ್ಟಿರ್ತಾನೆ ಆ IV-ಗೆ ಈತ ಇಂಜೆಕ್ಟನ್ನು ಮಾಡ್ತಾನೆ. ಅಂದರೆ ನೇರವಾಗಿ ಆಕೆ ದೇಹಕ್ಕೆ ಇಂಜೆಕ್ಟ್ ಮಾಡಲ್ಲ, ಕಾಲಿಗೆ IV-ಯನ್ನು ಏನು ಹಾಕಿರ್ತಾನೆ ಆ IV ಕ್ಯಾನ್ಗೆ ಇಂಜೆಕ್ಟನ್ನು ಮಾಡ್ತಾನೆ. IV ಕ್ಯಾನಿಂದ ಸ್ಟೆಪ್ ಬೈ ಸ್ಟೆಪ್ ಹನಿ ಹನಿಯಾಗಿ ಆಕೆಯ ದೇಹವನ್ನು ಸೇರಿಕೊಳ್ಳುತ್ತೆ ಈ ಪ್ರೋಫಾಫಾಲು. ಒಂದು ಲಿಮಿಟ್ನಲ್ಲಿ ಕೊಟ್ಟಿದ್ರೆ ಬಹುಶಃ ಆಕೆಗೆ ಸಾವೇ ಆಗ್ತಿರಲಿಲ್ಲ. ಅಂದರೆ ಕಡಿಮೆಯನ್ನು ಕೊಟ್ಟಿದ್ರೆ ಆಕೆಗೆ ಒಂದು ಪೇಯ್ನ್ ರಿಲೀಫ್ ಆಗ್ತಿತ್ತು. ಅದಾದಮೇಲೆ
ಆಮೇಲೆ ಆಕೆ ನಿದ್ರೆಗೆ ಜಾರ್ತಾ ಇದ್ಲು. ಒಂದು 4 ರಿಂದ 8 ಅವರ್ಗಳ ಕಾಲ ಒಂದು ಡೀಪ್ ಸ್ಲೀಪ್ಗೆ ಆಕೆ ಹೋಗ್ತಿದ್ಲು. ಇದರಿಂದ ಆಕೆ ಜೀವಕ್ಕೆ ಏನು ಆಗ್ತಿರಲ್ಲ. ಆದ್ರೆ ಈತ ಕೊಟ್ಟಂತ ಒಂದು ಹೆವಿ ಡೋಸೇಜ್ ಏನಿದೆ, ಈ ಹೆವಿ ಡೋಸೇಜು ಸುಮಾರು ಒಂದು 4 ರಿಂದ 5 ಅವರ್ಗಳ ಕಾಲ ಆಕೆ ದೇಹಕ್ಕೆ ಹಂತ ಹಂತವಾಗಿ ಹೋಗುತ್ತೆ. ಹೀಗಾಗಿ ಇವನು ಸಹಿತ ಅದೇ ರೂಮ್ ನಲ್ಲಿ ಇರ್ತಾನೆ, ಬೆಳಗ್ಗೆ ತನಕ ಅದೇ ರೂಮ್ ನಲ್ಲಿ ಮಲಗಿರ್ತಾನೆ. ಬೆಳಗ್ಗೆ 7 ಗಂಟೆಗೆ ಮೊದಲನೇದಾಗಿ ಆಕೆಯ ಮೃತದೇಹವನ್ನು ನೋಡೋದು ಸಹಿತ ಇವನೇನೆ. ನೋಡಿ ಆಕೆ ದೇಹ ಎಲ್ಲವೂ ತಣ್ಣಗಾಗಿದೆ ಅಂತೇಳಿ ಕಿವಿಚಾಡ್ತಾನೆ, ಕೂಗಾಡ್ತಾನೆ. ಅದಾದ್ಮೇಲೆ ಅವ್ರ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಅಲ್ಲಿ ಹತ್ತಿರ ಇದ್ದಂತ ಒಂದು ಕಾವೇರಿ ಕ್ಲಿನಿಕ್ ಅಂತ ಇದ್ದಂತ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಇಡೀ ಕೇಸ್ನಲ್ಲಿ ಎಲ್ಲಿಂದ ಡ್ರಗ್ಸ್ ಬಂತು ಅನ್ನೋದು ಗೊತ್ತಾಗಬೇಕಾಗಿತ್ತು. ಈಗ ಅದು ಗೊತ್ತಾಗಿದೆ. ಇದು ಕೇಸಿನ ತನಿಖೆಯ ಮೇಜರ್ ಆಗಿ ಬೇಕಿದ್ದಂತ ಅಂಶ. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.